ನಾವ ಪ್ರಿವಿಯಸ್ ವಿಡಿಯೋದಾಗ ಪಾರ್ಕಿಂಗ್ ಲಾಟ್ ಲೋ ಲೆವೆಲ್ ಡಿಸೈನ್ ಯಾವ್ಯಾವ ಎಂಟಿಟೀಸ್ ಇನ್ವಾಲ್ವ್ ಅದಾವ ಎಂಟಿಟೀಸ್ ನಡ್ಬರ್ಕಿನ್ ರಿಲೇಶನ್ಶಿಪ್ ನೋಡಿದ್ವಿ. ಈ ವಿಡಿಯೋದಾಗ ನಾವ ಪಾರ್ಕಿಂಗ್ ಲಾಟ್ ಲೋ ಲೆವೆಲ್ ಡಿಸೈನ್ ನೋಡೋಣ. ನಮ್ದು ಫಸ್ಟ್ ಕ್ಲಾಸ್ ವೆಹಿಕಲ್ದಾಗ ವೆಹಿಕಲ್ ನಂಬರ್ ಇರ್ತೈತಿ, ವೆಹಿಕಲ್ ಟೈಪ್ ಯಾವ ಟೈಪ್ ಆಫ್ ವೆಹಿಕಲ್ ಐತಿ, ಟೂ ವೀಲರ್ ಐತು ಫೋರ್ ವೀಲರ್ ಐತು ಅನ್ನೋದು ಇಂಡಿಕೇಟ್ ಮಾಡ್ತೈತಿ. ವೆಹಿಕಲ್ ಪಾರ್ಕಿಂಗ್ ಸ್ಟ್ರಾಟಜಿ ಯಾವ ರೀತಿ ವೆಹಿಕಲ್ ಓನರ್ ವೆಹಿಕಲ್ ನ ಪಾರ್ಕ್ ಮಾಡಕ್ಕೆ ಇಷ್ಟಪಡ್ತಾನೆ, ನಿಯರ್ ಟು ಎಕ್ಸಿಟ್ ಗೇಟ್, ನಿಯರ್ ಟು ಎಂಟ್ರೆನ್ಸ್ ಗೇಟ್, ನಿಯರ್ ಟು ಲಿಫ್ಟ್ ಅನ್ನೋದು ಇಂಡಿಕೇಟ್ ಮಾಡ್ತೈತಿ. ನೆಕ್ಸ್ಟ್ ಕ್ಲಾಸ್ ಪಾರ್ಕಿಂಗ್ ಸ್ಪಾಟ್. ಪಾರ್ಕಿಂಗ್ ಸ್ಪಾಟ್ ದಾಗ ಐಡಿ ಐತಿ, ಯುನಿಕ್ಲಿ ಐಡೆಂಟಿಫೈ ಮಾಡ್ತೈತಿ ಪಾರ್ಕಿಂಗ್ ಸ್ಪಾಟ್ ನ. ಈಸ್ ಅಕ್ಯುಪೈಡ್, ಆ ಪರ್ಟಿಕ್ಯುಲರ್ ಪಾರ್ಕಿಂಗ್ ಸ್ಪಾಟ್ ಅಕ್ಯುಪೈಡ್ ಆಗಿತ್ತು ಇಲ್ಲೋ ಅಂತ ಇಲ್ಲಿ ಇಂಡಿಕೇಟ್ ಮಾಡ್ತೈತಿ. ಇನ್ ಕೇಸ್ ಅಕ್ಯುಪೈ ಆಗಿತ್ತು ಅಂದ್ರೆ ಪಾರ್ಕಿಂಗ್ ಸ್ಪಾಟ್ ದಾಗ ವೆಹಿಕಲ್ ಇರ್ತೈತಿ. ಪಾರ್ಕಿಂಗ್ ಸ್ಪಾಟ್ ದಾಗ ಪ್ರೈಸ್ ಇರ್ತೈತಿ. ಸೊ ಆ ಪಾರ್ಕಿಂಗ್ ಸ್ಪಾಟ್ ಗೆ ಪ್ರೈಸ್ ಪೇ ಮಾಡ್ಬೇಕು ಅನ್ನೋದು ಇನ್ಫಾರ್ಮೇಶನ್ ಇದ್ರೊಳಗೆ ಇರ್ತೈತಿ. ಪಾರ್ಕಿಂಗ್ ಸ್ಪಾಟ್ ಚಾರ್ಜ್ ಟೈಪ್, ಆ ಪಾರ್ಕಿಂಗ್ ಸ್ಪಾಟ್ ನ ಯಾವ ರೀತಿ ಚಾರ್ಜ್ ಮಾಡ್ಬೇಕ, ಪರ್ ಅವರ್ ಅವರ್ಲಿ ಬೇಸಿಸ್ ಮ್ಯಾಗ ಚಾರ್ಜ್ ಮಾಡಬೇಕು, ಪರ್ ಮಿನಿಟ್ ವೈಸ್ ಚಾರ್ಜ್ ಮಾಡಬೇಕು, ಡೇ ವೈಸ್ ಚಾರ್ಜ್ ಮಾಡಬೇಕು, ಮಂತ್ ವೈಸ್ ಚಾರ್ಜ್ ಮಾಡಬೇಕು, ಇಯರ್ ವೈಸ್ ಚಾರ್ಜ್ ಮಾಡಬೇಕು ಅನ್ನುವಂತ ಇನ್ಫಾರ್ಮೇಶನ್ ಪಾರ್ಕಿಂಗ್ ಸ್ಪಾಟ್ ಚಾರ್ಜ್ ಟೈಪ್ ದಾಗ ಇರ್ತೈತಿ. ಪಾರ್ಕಿಂಗ್ ಸ್ಪಾಟ್ ಟೈಪ್, ಈ ಪಾರ್ಕಿಂಗ್ ಸ್ಪಾಟ್ ಟೂ ವೀಲರ್ ಪಾರ್ಕಿಂಗ್ ಸ್ಪಾಟ್ ಐತು, ಫೋರ್ ವೀಲರ್ ಪಾರ್ಕಿಂಗ್ ಸ್ಪಾಟ್ ಐತು ಅನ್ನೋದು ಇಂಡಿಕೇಟ್ ಮಾಡ್ತೈತಿ. ಪಾರ್ಕಿಂಗ್ ಸ್ಪಾಟ್ ಅನ್ನೋದ ಪೇರೆಂಟ್ ಕ್ಲಾಸ್. ಇಟ್ ಈಸ್ ಎಕ್ಸ್ಟೆಂಡೆಡ್ ಬೈ ಫೋರ್ ವೀಲರ್ ಪಾರ್ಕಿಂಗ್ ಸ್ಪಾಟ್, ಟೂ ವೀಲರ್ ಪಾರ್ಕಿಂಗ್ ಸ್ಪಾಟ್. ಇವೆರಡು ಚೈಲ್ಡ್ ಕ್ಲಾಸ್ ದಾಗ ಸೆಟ್ ಪ್ರೈಸ್ ಅನ್ನೋದನ್ನ ನಾವ ಓವರ್ ರೈಡ್ ಮಾಡಾಕತ್ತೀವ. ನೆಕ್ಸ್ಟ್ ಕ್ಲಾಸ್ ಯಾವ್ದಂದ್ರ ಪಾರ್ಕಿಂಗ್ ಸ್ಪಾಟ್ ಮ್ಯಾನೇಜರ್. ಪಾರ್ಕಿಂಗ್ ಸ್ಪಾಟ್ ಮ್ಯಾನೇಜರ್ ಪಾರ್ಕಿಂಗ್ ಸ್ಪಾಟ್ಸ್ ನ ಮ್ಯಾನೇಜ್ ಮಾಡ್ತೈತಿ. ಅದಕ್ಕ ಇಟ್ ಹ್ಯಾಸ್ ಅ ಲಿಸ್ಟ್ ಆಫ್ ಪಾರ್ಕಿಂಗ್ ಸ್ಪಾಟ್ಸ್. ಇದ್ರ ಹೆಲ್ಫರ್ ಫಂಕ್ಷನ್ಸ್ ಇದಾವ. ಆಡ್ ಪಾರ್ಕಿಂಗ್ ಸ್ಪಾಟ್, ಹೊಸ ಪಾರ್ಕಿಂಗ್ ಸ್ಪಾಟ್ ಆಡ್ ಮಾಡ್ಬೇಕಂದ್ರ, ಎಕ್ಸಿಸ್ಟಿಂಗ್ ಪಾರ್ಕಿಂಗ್ ಸ್ಪಾಟ್ ನ ಡಿಲೀಟ್ ಮಾಡ್ಬೇಕಂತಂದ್ರ, ಅಪ್ಡೇಟ್ ಮಾಡ್ಬೇಕಂದ್ರ ಇರುವಂತ ಪಾರ್ಕಿಂಗ್ ಸ್ಪಾಟ್ ನ, ನಮ್ ಟೋಟಲ್ ಪಾರ್ಕಿಂಗ್ ಸ್ಪಾಟ್ ದಾಗ ಎಷ್ಟು ಟೂ ವೀಲರ್ ಪಾರ್ಕಿಂಗ್ ಸ್ಪಾಟ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಗೆಟ್ ಟೂ ವೀಲರ್ ಪಾರ್ಕಿಂಗ್ ಸ್ಪಾಟ್ಸ್. ಎಷ್ಟು ಫೋರ್ ವೀಲರ್ ಪಾರ್ಕಿಂಗ್ ಸ್ಪಾಟ್ಸ್ ಅದಾವ ಅಂತ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಗೆಟ್ ಫೋರ್ ವೀಲರ್ ಪಾರ್ಕಿಂಗ್ ಸ್ಪಾಟ್ಸ್. ನಮಗ್ ಪಾರ್ಕಿಂಗ್ ಸ್ಪಾಟ್ ನ ಬುಕ್ ಮಾಡ್ಬೇಕು ಅಂತಂದ್ರೆ ಬುಕ್ ಪಾರ್ಕಿಂಗ್ ಸ್ಪಾಟ್. ಪಾರ್ಕಿಂಗ್ ಸ್ಪಾಟ್ ಮ್ಯಾನೇಜರ್ ಅನ್ನೋದು ಪೇರೆಂಟ್ ಕ್ಲಾಸ್. It is extended by four-wheeler parking spot manager. It is extended by two-wheeler parking spot manager. So ಎಂಟ್ರೆನ್ಸ್ ಗೇಟ್ ಕಡೆ ಒಂದ್ಸಲ ವೆಹಿಕಲ್ ಬಂತಂದ್ರೆ ನಾವೇನ್ ಮಾಡ್ತೀವಿ ಅಂದ್ರ ಬುಕ್ ಪಾರ್ಕಿಂಗ್ ಸ್ಪಾಟ್ ಅಂತ ಕರಿತೀವಿ. ನಾವ ಮೇನ್ ಕ್ಲಾಸ್ದಾಗ ನೋಡಿದೀವಿ ಅಂತಂದ್ರೆ ಇಲ್ಲಿ ನಾವ್ ಏನ್ ಮಾಡ್ಕೊಂಡಿವಿ, ಒಂದು ಪಾರ್ಕಿಂಗ್ ಸ್ಪಾಟ್ ಡ್ರೈವರ್ ಅಂತ ಒಂದು ಕ್ಲಾಸ್ ಐತಿ. ಈ ಪಾರ್ಕಿಂಗ್ ಸ್ಪಾಟ್ ಡ್ರೈವರ್ ಒಳಗಡೆ ನಾವ ಕ್ರಿಯೇಟ್ ಪಾರ್ಕಿಂಗ್ ಸ್ಪಾಟ್ಸ್ ಮಾಡ್ಕೊಳಕತ್ತೀವಿ. ಕ್ರಿಯೇಟ್ ಫೋರ್ ವೀಲರ್ ಪಾರ್ಕಿಂಗ್ ಸ್ಪಾಟ್ಸ್, ಕ್ರಿಯೇಟ್ ಫೋರ್ ಟೂ ವೀಲರ್ ಪಾರ್ಕಿಂಗ್ ಸ್ಪಾಟ್ಸ್ ಅಂತ ಹೇಳಿ ನಾವ ಕ್ರಿಯೇಟ್ ಫೋರ್ ವೀಲರ್ ಪಾರ್ಕಿಂಗ್ ಸ್ಪಾಟ್ ದಾಗ ಒಂದು 250 ಫೋರ್ ವೀಲರ್ ಪಾರ್ಕಿಂಗ್ ಸ್ಪಾಟ್ಸ್ ನ ಕ್ರಿಯೇಟ್ ಮಾಡ್ಕೊಳಕತ್ತೀವಿ. ಆಮೇಲೆ ಇದ್ರದ್ದು ಚಾರ್ಜ್ ಟೈಪ್ ಯಾವ ತರ ಆಗ್ಬೇಕಂದ್ರೆ ಪರ್ ಅವರ್ ಆಗ್ಬೇಕ. ಫೋರ್ ವೀಲರ್ ಪಾರ್ಕಿಂಗ್ ಸ್ಪಾಟ್ ಮ್ಯಾನೇಜರ್ ಒಳಗಡೆ ನಾವು ಕ್ರಿಯೇಟ್ ಮಾಡಿರುವಂತ ಫೋರ್ ವೀಲರ್ ಪಾರ್ಕಿಂಗ್ ಸ್ಪಾಟ್ ನ ಆಸ್ ಎ ಪ್ಯಾರಾಮೀಟರ್ ಆಗಿ ಕನ್ಸ್ಟ್ರಕ್ಟರ್ ದಾಗ ಕೊಡಾಕತ್ತೀವಿ. ನೆಕ್ಸ್ಟ್ ಕ್ರಿಯೇಟ್ ಟೂ ವೀಲರ್ ಪಾರ್ಕಿಂಗ್ ಸ್ಪಾಟ್ ದಾಗ 300 ಟೂ ವೀಲರ್ ಪಾರ್ಕಿಂಗ್ ಸ್ಪಾಟ್ಸ್ ನ ಕ್ರಿಯೇಟ್ ಮಾಡಿ ಆಮೇಲೆ ಅದ್ರ ಪಾರ್ಕಿಂಗ್ ಸ್ಪಾಟ್ ಚಾರ್ಜ್ ಟೈಪ್ ಪರ್ ಮಿನಿಟ್ ಅಂತ ಸೆಟ್ ಮಾಡಾಕತ್ತೀವ. ಈ ಕ್ರಿಯೇಟ್ ಮಾಡಿರುವಂತ ಟೂ ವೀಲರ್ ಪಾರ್ಕಿಂಗ್ ಸ್ಪಾಟ್ಸ್ ನ ಟೂ ವೀಲರ್ ಪಾರ್ಕಿಂಗ್ ಸ್ಪಾಟ್ ಮ್ಯಾನೇಜರ್ ಕನ್ಸ್ಟ್ರಕ್ಟರ್ ದಾಗ ಪ್ಯಾರಾಮೀಟರ್ ಅಂತ ಕೊಡಾಕತ್ತೀವ. ಸೊ ಟೂ ವೀಲರ್ ಪಾರ್ಕಿಂಗ್ ಸ್ಪಾಟ್ ಮ್ಯಾನೇಜರ್ ಈ 300 ಪಾರ್ಕಿಂಗ್ ಸ್ಪಾಟ್ ನ ಮ್ಯಾನೇಜ್ ಮಾಡ್ತೈತಿ. ಈ ಫೋರ್ ವೀಲರ್ ಪಾರ್ಕಿಂಗ್ ಸ್ಪಾಟ್ ಮ್ಯಾನೇಜರ್ ಕ್ರಿಯೇಟ್ ಮಾಡಿರುವಂತ 250 ಪಾರ್ಕಿಂಗ್ ಸ್ಪಾಟ್ ನ ಮ್ಯಾನೇಜ್ ಮಾಡ್ತೈತಿ. ಆಮೇಲೆ ಇದ್ರೊಳಗ ಎಂಟ್ರೆನ್ಸ್ ಗೇಟ್ ಇದ ಆಬ್ಜೆಕ್ಟ್, ಆಮೇಲೆ ಎಕ್ಸಿಟ್ ಗೇಟ್ ಇದ ಆಬ್ಜೆಕ್ಟ್ ನಾವ್ ಏನ್ ಮಾಡ್ಕೊಳಕ್ತಿವ, ಕ್ರಿಯೇಟ್ ಮಾಡ್ಕೊಳಕತ್ತೀವ. ಇಷ್ಟ ಪಾರ್ಕಿಂಗ್ ಸ್ಪಾಟ್ ಡ್ರೈವರ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ರೆ ಇಷ್ಟೆಲ್ಲಾ ಕೆಲಸ ಆಗ್ತೈತಿ. ನೆಕ್ಸ್ಟ್ ನಾವ ವೆಹಿಕಲ್ ಕ್ರಿಯೇಟ್ ಮಾಡ್ಕೊಳ. ಫಸ್ಟ್ ವೆಹಿಕಲ್ ಕಾರ್ ಬರ್ತೈತಿ ನಮ್ ಎಂಟ್ರೆನ್ಸ್ ಗೇಟ್ ಒಳಗಡೆ. ಆ ಕಾರ್ದ ಇನ್ಫಾರ್ಮೇಶನ್ ಅಂತಂದ್ರೆ ನಂಬರ್, ಯಾವ ಟೈಪ್ ಆಫ್ ವೆಹಿಕಲ್ ಐತಿ, ಫೋರ್ ವೀಲರ್ ಐತಿ, ಯಾವ ರೀತಿ ಆ ವೆಹಿಕಲ್ ನ ಪಾರ್ಕ್ ಮಾಡಕ್ ಇಷ್ಟಪಡ್ತಾರೆ ಅಂದ್ರೆ ನಿಯರ್ ಟು ಲಿಫ್ಟ್. ಬೈಕ್ ಬರ್ತೈತಿ, ಒಂದ ವೆಹಿಕಲ್ ಟೈಪ್ ಟೂ ವೀಲರ್ ಐತಿ, ಆ ವೆಹಿಕಲ್ ಓನರ್ ನಿಯರ್ ಟು ಎಕ್ಸಿಟ್ ಗೇಟ್ ಅದನ್ನ ಪಾರ್ಕ್ ಮಾಡ್ಬೇಕಂತಾರ. ಸೊ ನಮ್ಗ ಎಂಟ್ರೆನ್ಸ್ ಗೇಟ್ ದಾಗ ಇವೆರಡು ವೆಹಿಕಲ್ ಬಂದು ಅಂದ್ರೆ ನಾವು ಎಂಟ್ರೆನ್ಸ್ ಗೇಟ್ ಯೂಸ್ ಮಾಡ್ಕೊಂಡ ಬುಕ್ ಪಾರ್ಕಿಂಗ್ ಸ್ಪಾಟ್ ಅಂತ ಹೇಳಿ ಕರಿತೀವಿ. ಸೊ ಈಗ ಅವಾಗ ಎಂಟ್ರೆನ್ಸ್ ಗೇಟ್ ಬುಕ್ ಪಾರ್ಕಿಂಗ್ ಸ್ಪಾಟ್ ಮೆಥಡ್ ಕಾಲ್ ಆಗ್ತೈತಿ. ಈ ಬುಕ್ ಪಾರ್ಕಿಂಗ್ ಸ್ಪಾಟ್ ಒಳಗಡೆ ನಾವು ಫಸ್ಟ್
ಪಾರ್ಕಿಂಗ್ ಸ್ಪಾಟ್ ನ ಫೈಂಡ್ ಔಟ್ ಮಾಡ್ಬೇಕ. ಸೊ ನಾವೇನ್ ಮಾಡ್ತೀವಿ, ಫೈಂಡ್ ಪಾರ್ಕಿಂಗ್ ಸ್ಪಾಟ್ ಮಾಡ್ಬೇಕು ಅಂತ ನಮಗ ಪಾರ್ಕಿಂಗ್ ಸ್ಪಾಟ್ ಮ್ಯಾನೇಜರ್ ಬೇಕ. ಆದ್ರ ನಮಗ ಎರಡ್ ಟೈಪ್ ಆಫ್ ಪಾರ್ಕಿಂಗ್ ಸ್ಪಾಟ್ ಮ್ಯಾನೇಜರ್ ಅದಾವ. ಟೂ ವೀಲರ್ ಪಾರ್ಕಿಂಗ್ ಸ್ಪಾಟ್ ಮ್ಯಾನೇಜರ್, ಫೋರ್ ವೀಲರ್ ಪಾರ್ಕಿಂಗ್ ಸ್ಪಾಟ್ ಮ್ಯಾನೇಜರ್ ಅಂತ ಎರಡ್ ಅದಾವ. ಅದಕ್ ನಾವಿಲ್ಲೇ ಫ್ಯಾಕ್ಟರಿ ಡಿಸೈನ್ ಪ್ಯಾಟರ್ನ್ ಯೂಸ್ ಮಾಡ್ಕೊಳಕತ್ತೀವಿ. ಪಾರ್ಕಿಂಗ್ ಸ್ಪಾಟ್ ಮ್ಯಾನೇಜರ್ ಫ್ಯಾಕ್ಟರಿ ಒಳಗ ಒಂದು ಗೆಟ್ ಪಾರ್ಕಿಂಗ್ ಸ್ಪಾಟ್ ಮ್ಯಾನೇಜರ್ ಅಂತ ಹೇಳಿ ಮೆಥಡ್ ಐತಿ. ಅದಕ್ಕೆ ನಾವು ವೆಹಿಕಲ್ ಆಸ್ ಎ ಪ್ಯಾರಾಮೀಟರ್ ಕೊಡಾಕತ್ತೀವ. ಈ ಮೆಥಡ್ ಏನ್ ಮಾಡ್ತೈತಿ ಅಂದ್ರೆ ಬೇಸಿಕಲಿ ವೆಹಿಕಲ್ ಟೈಪ್ ಯಾವ್ದೈತಿ, ಇನ್ ಕೇಸ್ ವೆಹಿಕಲ್ ಟೈಪ್ ಏನಾರೆ ಟೂ ವೀಲರ್ ಇತ್ತಂದ್ರ ಟೂ ವೀಲರ್ ಪಾರ್ಕಿಂಗ್ ಸ್ಪಾಟ್ ಮ್ಯಾನೇಜರ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ತೈತಿ. ಇಲ್ಲ ಅಂತಂದ್ರೆ ಫೋರ್ ವೀಲರ್ ಪಾರ್ಕಿಂಗ್ ಸ್ಪಾಟ್ ಮ್ಯಾನೇಜರ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೈತಿ. ಸೊ ಆಮೇಲೆ ನಾವ್ ಏನ್ ಮಾಡಾಕತ್ತೀವಿ, ಪಾರ್ಕಿಂಗ್ ಸ್ಪಾಟ್ ಮ್ಯಾನೇಜರ್ ನ ಕ್ರಿಯೇಟ್ ಮಾಡಿ ಅದರೊಳಗಡೆ ಪಾರ್ಕಿಂಗ್ ಸ್ಟ್ರಾಟಜಿನೂ ನಾವ ಸೆಟ್ ಮಾಡಾಕತ್ತೀವಿ. ಪಾರ್ಕಿಂಗ್ ಸ್ಟ್ರಾಟಜಿ ಬೇಸಿಕಲಿ ಯಾವ ರೀತಿ ವೆಹಿಕಲ್ ಓನರ ಪಾರ್ಕಿಂಗ್ ಸ್ಪಾಟ್ ಬೇಕನ್ನಕತ್ತಾನ, ಪ್ರಿಫರ್ ಮಾಡಾಕ್ತಾನ, ಅವ್ಗೆ ನಿಯರ್ ಟು ಎಂಟ್ರೆನ್ಸ್ ಗೇಟ್ ಬೇಕಂತಾನೋ ನಿಯರ್ ಟು ಎಕ್ಸಿಟ್ ಗೇಟ್ ಬೇಕಂತಾನೋ. ಸೊ ಅದಕ್ ನಾವ ಗೆಟ್ ಪಾರ್ಕಿಂಗ್ ಸ್ಟ್ರಾಟಜಿ ಅಂತ ಹೇಳಿ ಒಂದು ಮೆಥಡ್ ಕರೆಯಾಕತ್ತೀವಿ. ಇದ್ರೊಳಗ ನಾವ್ ವೆಹಿಕಲ್ದ ಪಾರ್ಕಿಂಗ್ ಸ್ಟ್ರಾಟಜಿ ಯಾವ ರೀತಿ ಐತೆ ಕಂಪೇರ್ ಮಾಡಾಕ್ತಿವಿ. ಇನ್ ಕೇಸ್ ವೆಹಿಕಲ್ ಪಾರ್ಕಿಂಗ್ ಸ್ಟ್ರಾಟಜಿ ನಿಯರ್ ಟು ಎಂಟ್ರೆನ್ಸ್ ಗೇಟ್ ಇತ್ತಂದ್ರ ನಾವ ಅದರ ಕಾಂಕ್ರೀಟ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಾಕತ್ತೀವಿ. ನಿಯರ್ ಟು ಎಕ್ಸಿಟ್ ಗೇಟ್ ಇತ್ತಂದ್ರ ಅದರ ಕಾಂಕ್ರೀಟ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಾಕ್ತಿವಿ. ಡಿಫಾಲ್ಟ್ ನಿಯರ್ ಟು ಲಿಫ್ಟ್ ಇರ್ತೈತಿ. ಇದು ಪಾರ್ಕಿಂಗ್ ಸ್ಟ್ರಾಟಜಿ ಅನ್ನೋದು ಇಂಟರ್ಫೇಸ್. ಇದು ಸ್ಟ್ರಾಟಜಿ ಡಿಸೈನ್ ಪ್ಯಾಟರ್ನ್. ಈ ಇಂಟರ್ಫೇಸ್ ಇಂಪ್ಲಿಮೆಂಟೆಡ್ ಬೈ ನಿಯರ್ ಟು ಎಂಟ್ರೆನ್ಸ್ ಗೇಟ್, ನಿಯರ್ ಟು ಲಿಫ್ಟ್, ನಿಯರ್ ಟು ಎಕ್ಸಿಟ್ ಗೇಟ್. ಇವು ಕಾಂಕ್ರೀಟ್ ಇಂಪ್ಲಿಮೆಂಟೇಶನ್. ಇದ್ರೊಳಗ ನಾವ ಫೈಂಡ್ ಪಾರ್ಕಿಂಗ್ ಸ್ಪಾಟ್ ಅನ್ನುವಂತ ಮೆಥಡ್ ನ ಓವರ್ ರೈಡ್ ಮಾಡೀವಿ. ಇದ್ರೊಳಗ ಲಾಜಿಕ್ ಇರ್ತೈತಿ. ಅವೈಲಬಲ್ ಪಾರ್ಕಿಂಗ್ ಸ್ಪಾಟ್ ಒಳಗ ಯಾವ ಪಾರ್ಕಿಂಗ್ ಸ್ಪಾಟ್ ನಿಯರ್ ಟು ಎಂಟ್ರೆನ್ಸ್ ಗೇಟ್ ಐತಿ ಆ ಒಂದು ಪಾರ್ಕಿಂಗ್ ಸ್ಪಾಟ್ ನ ಫೈಂಡ್ ಔಟ್ ಮಾಡಿ ಕೊಡುವಂತ ಕೆಲಸ ಇದ್ ಮಾಡ್ತೈತಿ. ಹಂಗ ನಿಯರ್ ಟು ಲಿಫ್ಟ್ ಏನ್ ಮಾಡ್ತೈತಿ ಅಂದ್ರ ಅವೈಲಬಲ್ ಪಾರ್ಕಿಂಗ್ ಸ್ಪಾಟ್ ದಾಗ ಯಾವ ಪಾರ್ಕಿಂಗ್ ಸ್ಪಾಟ್ ನಿಯರ್ ಟು ಲಿಫ್ಟ್ ಐತಿಲ್ಲ ಅದನ್ನ ಒಂದು ಫೈಂಡ್ ಔಟ್ ಮಾಡಿ ಕೊಡುವಂತ ಕೆಲಸ ಇದ್ ಮಾಡ್ತೈತಿ. ನಿಯರ್ ಟು ಎಕ್ಸಿಟ್ ಗೇಟ್ ಯಾವ ಪಾರ್ಕಿಂಗ್ ಸ್ಪಾಟ್ ನಿಯರ್ ಟು ಎಕ್ಸಿಟ್ ಗೇಟ್ ಐತಲ್ಲ ಅದನ್ನ ಫೈಂಡ್ ಔಟ್ ಮಾಡಿ ಕೊಡುವಂತ ಕೆಲಸ ಇದ್ ಮಾಡ್ತೈತಿ. ಸೊ ಈ ರೀತಿ ನಮಗ ಒಂದ್ ಪಾರ್ಕಿಂಗ್ ಸ್ಪಾಟ್ ಸಿಗ್ತೈತಿ ನಮಗ. ಒಂದ್ಸಲ ನಮಗ ಪಾರ್ಕಿಂಗ್ ಸ್ಪಾಟ್ ಸಿಕ್ತು ಅಂತಂದ್ರೆ ನಾವೇನ್ ಮಾಡ್ತೀವಿ, ಆ ಪಾರ್ಕಿಂಗ್ ಸ್ಪಾಟ್ ನ ಪಾರ್ಕಿಂಗ್ ಸ್ಪಾಟ್ ಮ್ಯಾನೇಜರ್ ಯೂಸ್ ಮಾಡ್ಕೊಂಡ ಬುಕ್ ಮಾಡ್ತೀವಿ. ಇಲ್ಲಿ ಏನ್ ಮಾಡಾಕತ್ತೀವಿ ಅಂತಂದ್ರೆ ಬೇಸಿಕಲಿ ಇರುವಂತಹ ಪಾರ್ಕಿಂಗ್ ಲಿಸ್ಟ್ ಆಫ್ ಪಾರ್ಕಿಂಗ್ ಸ್ಪಾಟ್ ನ ಇಟ್ರೇಟ್ ಮಾಡಿ ನಮ್ಗೆ ಬೇಕಾಗಿರುವಂತಹ ಪಾರ್ಕಿಂಗ್ ಸ್ಪಾಟ್ ಸಿಕ್ತಂದ್ರ ನಾವು ಆ ಪಾರ್ಕಿಂಗ್ ಸ್ಪಾಟ್ ಸೆಟ್ ಅಕ್ಯುಪೈಡ್ ನ ಟ್ರೂ ಅಂತ ಸೆಟ್ ಮಾಡ್ಕೊಳಕತ್ತೀವಿ. ಸೊ ಪಾರ್ಕಿಂಗ್ ಸ್ಪಾಟ್ ನ ಅಕ್ಯುಪೈಡ್ ಟ್ರೂ ಅಂತ ಸೆಟ್ ಮಾಡಿದ್ಮೇಲೆ ನಾವ ಜನರೇಟ್ ಟಿಕೆಟ್ ಮಾಡಾಕತ್ತೀವಿ. ಜನರೇಟ್ ಟಿಕೆಟ್ ದಾಗ ವೆಹಿಕಲ್ ಆಮೇಲೆ ಪಾರ್ಕಿಂಗ್ ಸ್ಪಾಟ್ ನ ಆಸ್ ಅ ಪ್ಯಾರಾಮೀಟರ್ ಆಗಿ ಕಳ್ಸಾಕತ್ತೀವಿ. ಜನರೇಟ್ ಟಿಕೆಟ್ ಒಳಗಡೆ ನಾವ ಟಿಕೆಟ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿ ವೆಹಿಕಲ್ ಆಮೇಲೆ ನಾವು ಫೈಂಡ್ ಔಟ್ ಮಾಡಿದ್ ಬುಕ್ ಮಾಡಿರುವಂತ ಪಾರ್ಕಿಂಗ್ ಸ್ಪಾಟ್ ನ ಸೆಟ್ ಮಾಡಾಕತ್ತೀವಿ. ಆಮೇಲೆ ವೆಹಿಕಲ್ ಅರೈವಲ್ ಟೈಮ್, ಕರೆಂಟ್ ಟೈಮ್ ನ ಸೆಟ್ ಮಾಡಾಕತ್ತೀವಿ. ಟಿಕೆಟ್ ನಂಬರ್ ಅಂತ ಒಂದು ರ್ಯಾಂಡಮ್ ನಂಬರ್ ಜನರೇಟ್ ಮಾಡಾಕತ್ತೀವಿ. ಸೊ ಈ ರೀತಿ ನಮಗ ಇದ ಬುಕ್ ಪಾರ್ಕಿಂಗ್ ಸ್ಪಾಟ್ ಏನ್ ಮಾಡ್ತೈತಿ, ಫಸ್ಟ್ ಗೆ ಪಾರ್ಕಿಂಗ್ ಸ್ಪಾಟ್ ನ ಫೈಂಡ್ ಮಾಡ್ತೈತಿ, ಅದಾದ್ಮೇಲೆ ಅದನ್ನ ಬುಕ್ ಮಾಡ್ತೈತಿ, ಅದಾದ್ಮೇಲೆ ಜನರೇಟ್ ಟಿಕೆಟ್ ಮಾಡಿ ಆ ಟಿಕೆಟ್ ನ ರಿಟರ್ನ್ ಮಾಡುವಂತ ಕೆಲಸ ಮಾಡ್ತೈತಿ. ಸೊ ಇಲ್ಲಿ ನಮ್ಗ ಕಾರ್ ಟಿಕೆಟ್ ಬಂತ. ಸಿಮಿಲರ್ಲಿ ಬೈಕ್ ಟಿಕೆಟ್ ಸೇಮ್ ಪ್ರೊಸೆಸ್ ಫಾಲೋ ಆಗ್ತೈತಿ. ನಮಗ ಒಂದು ಬೈಕ್ ಟಿಕೆಟ್ ಜನರೇಟ್ ಆಗ್ತೈತಿ. ಸೊ ಕಾರ ಬೈಕ್ ಒಂದ್ ಸ್ವಲ್ಪ ಟೈಮ್ ತನ ನಮ್ಮ ಪಾರ್ಕಿಂಗ್ ಲಾಟ್ ದಾಗಿದ್ದ ಫ್ರೆಂಡ್ ಡಿಸೈಡೆಡ್ ಟು ಲೀವ್ ಅವರ್ ಪಾರ್ಕಿಂಗ್ ಲಾಟ್ ಅಲ್ಲ ಎಕ್ಸಿಟ್ ಗೇಟ್ ಕಡೆ ಬರ್ತಾರ. ಆಗ ಎಕ್ಸಿಟ್ ಗೇಟ್ ಪರ್ಸನ್ಗ ತಮ್ಮ ಟಿಕೆಟ್ ನ ತೋರಿಸ್ತಾರ. ಅವಾಗ ನಾವ ಎಕ್ಸಿಟ್ ಗೇಟ್ ರಿಸೀವ್ ಪೇಮೆಂಟ್ ಮೆಥಡ್ ಕಾಲ್ ಮಾಡ್ತೀವಿ. ಎಕ್ಸಿಟ್ ಗೇಟ್ ಒಳಗ ರಿಸೀವ್ ಪೇಮೆಂಟ್ ಕಾಲ್ ಮಾಡಿದ್ಮೇಲೆ ನಾವು ಫಸ್ಟ್ ಗೆ ಎಷ್ಟೋ ತನ ವೆಹಿಕಲ್ ನಮ್ಮ ಪಾರ್ಕಿಂಗ್ ಲಾಟ್ ತೆಗಿತ್ತ ಅದ್ರ ಮ್ಯಾಗ ನಾವ ಪ್ರೈಸ್ ಕಂಪ್ಯೂಟ್ ಮಾಡ್ಬೇಕ. ಅದ್ರ ಸಲುವಾಗಿ ನಾವು ಕಂಪ್ಯೂಟ್ ಪ್ರೈಸ್ ಅಂತ ಹೇಳಿ ಒಂದ್ ಮೆಥಡ್ ಕರೆಯಾಕತ್ತೀವಿ. ಇಲ್ಲಿನೂ ಎರಡ್ ಟೈಪ್ ಆಫ್ ಕಾಸ್ಟ್ ಕಂಪ್ಯೂಟೇಷನ್ ಇರ್ತಾವ. ಟೂ ವೀಲರ್ ನಾವ ಒಂಥರ ಪ್ರೈಸ್ ಕಂಪ್ಯೂಟ್ ಮಾಡ್ಬೇಕ, ಫೋರ್ ವೀಲರ್ ಒಂಥರ ಪ್ರೈಸ್ ನ ಕಂಪ್ಯೂಟ್ ಮಾಡ್ಬೇಕ. ಎರಡಕ್ಕೂ ಸೇಮ್ ಇರಂಗಿಲ್ಲ. ಅದಕ್ಕ ಕಾಸ್ಟ್ ಕಂಪ್ಯೂಟೇಷನ್ ಅಂತ ಹೇಳಿ ನಾವ ಒಂದ ಪೇರೆಂಟ್ ಕ್ಲಾಸ್ ಬರ್ಕೊಂಡಿವಿ. ಇಟ್ ಈಸ್ ಎಕ್ಸ್ಟೆಂಡೆಡ್ ಬೈ ಫೋರ್ ವೀಲರ್ ಕಾಸ್ಟ್ ಕಂಪ್ಯೂಟೇಷನ್ ಆಮೇಲೆ ಟೂ ವೀಲರ್ ಕಾಸ್ಟ್ ಕಂಪ್ಯೂಟೇಷನ್.
ಸೊ ಫಸ್ಟ್ ನಾವ್ ಏನ್ ಮಾಡ್ತೀವಿ ಅಂತಂದ್ರ ಯಾವ ಕಾಸ್ಟ್ ಕಾಂಪಿಟೇಷನ್ ಬೇಕ್ ನಮಗ ಅಂತ ಹೇಳಿ ಗೊತ್ತಾಗೋ ಸಲುವಾಗಿ ಫ್ಯಾಕ್ಟ್ರಿ ಡಿಸೈನ್ ಪ್ಯಾಟರ್ನ್ ಯೂಸ್ ಮಾಡ್ಕೊಂಡ ನಾವ ರಿಸ್ಪೆಕ್ಟ್ ಕಾಸ್ಟ್ ಕಾಂಪಿಟೇಷನ್ ತಗೋತೀವಿ. ಇದು ಬೇಸಿಕಲಿ ಟಿಕೆಟ್ ಇಂದ ನಮ್ಗೆ ವೆಹಿಕಲ್ ಬರ್ತೈತಿ, ವೆಹಿಕಲ್ ಇಂದ ವೆಹಿಕಲ್ ಟೈಪ್ ಬರ್ತೈತಿ. ಇನ್ ಕೇಸ್ ವೆಹಿಕಲ್ ಟೂ ವೀಲರ್ ಇತ್ತಂದ್ರೆ ಟೂ ವೀಲರ್ ಕಾಸ್ಟ್ ಕಾಂಪಿಟೇಷನ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ತೈತಿ. ಇಲ್ಲ ಅಂತಂದ್ರ ಫೋರ್ ವೀಲರ್ ಕಾಸ್ಟ್ ಕಾಂಪಿಟೇಷನ್ ನ ಕ್ರಿಯೇಟ್ ಮಾಡಿ ಕೊಡ್ತೈತಿ. ಒಂದ್ಸಲ ನಾವು ಕಾಸ್ಟ್ ಕಾಂಪಿಟೇಷನ್ ಆಬ್ಜೆಕ್ಟ್ ಬಂತಂದ್ರೆ ನಾವು ಅದ್ರ ಮ್ಯಾಗ ಕಂಪ್ಯೂಟ್ ಪ್ರೈಸ್ ಅಂತ ಹೇಳಿ ಕರಿತೀವಿ. ಕಾಸ್ಟ್ ಕಾಂಪಿಟೇಷನ್ ಒಳಗ ನಮ್ಗ ಡಿಫ್ರೆಂಟ್ ಡಿಫ್ರೆಂಟ್ ಪ್ರೈಸ್ ಸ್ಟ್ರಾಟಜಿ ಅದಾವ. ಏನ್ ಅವರ್ಲಿ ಚಾರ್ಜಸ್ ಮಾಡ್ಬೇಕಾ ಏನ್ ಮಿನಿಟ್ಲಿ ಚಾರ್ಜಸ್ ಮಾಡ್ಬೇಕಾ ಅಂತ ಹೇಳಿ. ಇಲ್ಲಿ ನಾವು ಅಗೇನ್ ಸ್ಟ್ರಾಟಜಿ ಡಿಸೈನ್ ಪ್ಯಾಟರ್ನ್ ಯೂಸ್ ಮಾಡ್ಕೊಳಕತ್ತೀವಿ. ಪ್ರೈಸ್ ಸ್ಟ್ರಾಟಜಿ ಅನ್ನೋದು ಇಂಟರ್ಫೇಸ್. ಇದ್ರೊಳಗಡೆ ಕಂಪ್ಯೂಟ್ ಪ್ರೈಸ್ ಅಂತ ಹೇಳಿ ಮೆಥಡ್ ಐತಿ. ಈ ಮೆಥಡ್ ನ ಅವರ್ಲಿ ಪ್ರೈಸ್ ಸ್ಟ್ರಾಟಜಿ ಆಮೇಲೆ ಮಿನಿಟ್ಲಿ ಪ್ರೈಸ್ ಸ್ಟ್ರಾಟಜಿ ಓವರ್ ರೈಡ್ ಮಾಡಕತ್ತಾವ. ಅವರ್ಲಿ ಪ್ರೈಸ್ ಸ್ಟ್ರಾಟಜಿ ಏನ್ ಮಾಡ್ತೈತಿ ಅಂದ್ರ ಅವರ್ ವೈಸ್ ಎಷ್ಟೊತ್ತನ ವೆಹಿಕಲ್ ನಮ್ ಪಾರ್ಕಿಂಗ್ ಲಾಟ್ ದಾಗಿತ್ತು ಅನ್ನೋದು ಕ್ಯಾಲ್ಕುಲೇಟ್ ಮಾಡಿ ಟಿಕೆಟ್ ಇಂದ ಪಾರ್ಕಿಂಗ್ ಸ್ಪಾಟ್ ತಗೊಂಡ ಆ ಪಾರ್ಕಿಂಗ್ ಸ್ಪಾಟ್ ಇಂದ ಅದಕ್ಕೆ ಎಷ್ಟು ಚಾರ್ಜಸ್ ಐತಿ ಅನ್ನೋದು ಮಲ್ಟಿಪ್ಲೈ ಮಾಡ್ತೈತಿ. ಈ ರೀತಿ ಇದ ಅವರ್ಲಿ ಬೇಸಿಸ್ ಮ್ಯಾಗ ಕಂಪ್ಯೂಟ್ ಪ್ರೈಸ್ ನ ಕ್ಯಾಲ್ಕುಲೇಟ್ ಮಾಡಿ ಕೊಡ್ತೈತಿ. ಹಂಗ ಮಿನಿಟ್ಲಿ ಪ್ರೈಸ್ ಏನ್ ಮಾಡ್ತೈತಿ, ಪ್ರೈಸ್ ಸ್ಟ್ರಾಟಜಿ ಏನ್ ಮಾಡ್ತೈತಿ ಅಂದ್ರ ಮಿನಿಟ್ ದಾಗ ಕ್ಯಾಲ್ಕುಲೇಟ್ ಮಾಡ್ತೈತಿ ಎಷ್ಟು ತನ ವೆಹಿಕಲ್ ನಮ್ ಪಾರ್ಕಿಂಗ್ ಲಾಟ್ ದಾಗಿತ್ತು ಅಂತ ಹೇಳಿ. ಫಾರ್ ಎಕ್ಸಾಂಪಲ್ 180 ಮಿನಿಟ್ಸ್ 180 ಇಂಟು ಪಾರ್ಕಿಂಗ್ ಸ್ಪಾಟ್ ಪ್ರೈಸ್ ಎಷ್ಟೈತಿ ಎರಡು ಮಲ್ಟಿಪ್ಲೈ ಮಾಡ್ತೈತಿ. ಅದ್ ಈ ರೀತಿ ಕಂಪ್ಯೂಟ್ ಪ್ರೈಸ್ ಆಫ್ ಮಿನಿಟ್ ವರ್ಕ್ ಆಗ್ತೈತಿ. ಸೊ ಒಂದ್ಸಲ ನಮಗ ಪ್ರೈಸ್ ಬಂತಂದ್ರ ನಾವ್ ಏನ್ ಮಾಡ್ತೀವಿ ಅಂತಂದ್ರ ಪೇಮೆಂಟ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀವಿ. ಪೇಮೆಂಟ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿ ಯೂಸರ್ಗ ಅಮೌಂಟ್ ಪೇ ಮಾಡತ್ ಹೇಳ್ತೀವಿ. ಒಂದ್ಸಲ ಯೂಸರ್ ಅಮೌಂಟ್ ನ ಪೇ ಮಾಡಿದಂತಂದ್ರ ನಾವು ಟಿಕೆಟ್ ಒಳಗ ಬಿಲ್ ಪೇಡ್ ಅಂತ ಹೇಳಿ ಒಂದು ಬುಲಿಯನ್ ವ್ಯಾಲ್ಯೂ ಐತಿ, ಅದನ್ನ ಟ್ರೂ ಅಂತ ಹೇಳಿ ಸೆಟ್ ಮಾಡ್ತೀವಿ. ಅಕ್ಯುಪೈ ಆಗಿರುವಂತ ಪಾರ್ಕಿಂಗ್ ಸ್ಪಾಟ್ ನಾವು ಫ್ರೀ ಮಾಡ್ಬೇಕಾ ಅದಕ್ಕ ಟಿಕೆಟ್ ಇಂದ ನಮಗ್ ಪಾರ್ಕಿಂಗ್ ಸ್ಪಾಟ್ ಬರ್ತೈತಿ. ಅದ್ರೊಳಗ ಇರುವಂತ ಬುಲಿಯನ್ ವ್ಯಾಲ್ಯೂ ಸೆಟ್ ಅಕ್ಯುಪೈಡ್ ಇಂದ ಫಾಲ್ಸ್ ಅಂತ ಸೆಟ್. ಇಷ್ಟ ಪಾರ್ಕಿಂಗ್ ಲಾಟ್ ಲೋ ಲೆವೆಲ್ ಡಿಸೈನ್ ದ ಕೋಡ್ ವಾಕ್ಥ್ರೂ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗೈತಿ. ನಾವು ಹೊಸದೇನಾರೇ ತಿಳ್ಕೊಳಕತ್ತೀವಿ ಅಂತ ಹೇಳಿ ಅನಿಸ್ತಂದ್ರೆ ಈ ವಿಡಿಯೋ ನಿಮ್ ಫ್ರೆಂಡ್ ಜೊತೆ ಶೇರ್ ಮಾಡ್ರಿ. ಈ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.